ಇನ್ನು ಬೆಂಗಳೂರಿನಲ್ಲಿ ಈ ಪುಡಿ ರೌಡಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಾಲ ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬೇಕರಿಯ ಮಾಲೀಕರೊಬ್ಬರನ್ನ ಕಿರಾತಕರು ಥಳಿಸಿದ್ದಾರೆ. ಆರ್ಟಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಚಂದ್ರಶೇಖರ್ ಶೆಟ್ಟಿ ಅಂತ ಒಂದು ಬೇಕರಿಯ ಮಾಲೀಕರು, ಇವ್ರ ಮೇಲೆ ಇಬ್ಬರು ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಾರೆ. ಅಷ್ಟೇ ಅಲ್ಲ, ಆ ಹಲ್ಲೆ ಮಾಡ್ತಿರುವಂಥ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿದೆ. ಈಗ ಹಲ್ಲೆಗೊಳಗಾಗಿರುವಂಥವರು ಆ ಬೇಕರಿಯ ಮಾಲೀಕರು ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅವ್ರ ಮಾತುಗಳನ್ನ ಕೇಳೋಣ. ಕೇಳ್ರಂತೆ ಹಳೆ ಬ್ಯಾಲೆನ್ಸ್ ಸ್ವಲ್ಪ ಕೊಡಬೇಕು, ಅದಕ್ಕೆ ಹೇಳಿದಕ್ಕೆ ಬಂದು ಒಳಗಡೆ ಬಂದು ಗಲಾಟೆ ಮಾಡಿದೆ. ಆಮೇಲೆ ನಾನು ನನ್ನ ಮಗ ಬಂದು ಕೇಳಿದ್ರೆ ಅವ್ರ ಮೇಲೆ ಬಂದು ಗಲಾಟೆ ಮಾಡಿ ಅಂಗಡಿ ಎಲ್ಲ ಹೊಡೆದಾಕಿದ್ರು. ಗಲಾಟೆ ಬಂದು ಸಾಲ ಮೊದಲಿಗೆ ಕೊಡ್ಬೇಕು ಅವ್ರು ನಮ್ಗೆ. ಆಮೇಲೆ ಸಾಲ ಕೇಳಿದ್ರು, ಕೊಡಲ್ಲ ಅಂತ ಹೇಳಿದ್ರು, ಕೊಡಲ್ಲ ಅಂತ ಹೇಳಿಕ್ಕೆ ಈ ತರ ಗಲಾಟೆ ಮಾಡಿ ಬಂದು ಒಂದು ಮಗುನ ಇಟ್ಕೊಂಡು ಬಂದು ಈ ತರ ನನ್ನ ಹತ್ರ ಸಾಲ ಕೇಳಿದ್ರು. ಮೊದ್ಲೇ 1,500 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಬ್ಯಾಲೆನ್ಸ್ ಇದ್ದಾಗ ನಾನು ಬ್ಯಾಲೆನ್ಸ್ ಕೊಡಬೇಕು, ಕೊಟ್ಟ ಮೇಲೆ ಐಟಮ್ ತಗೊಂಡು ಹೋಗಿ ಅಂತ ಹೇಳಿದೆ. ಹೇಳಿದ ಕೂಡ ಏಕೇಕಿ ನನಗೆ ಗಲಾಟೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಾತು ಬೆಳೆದು ಗಲಾಟೆ ಜಾಸ್ತಿ ಆಗೋಯ್ತು. ನನಗೆ ಹೊಡೆಯಕ್ಕೆ ಬಂದು ಒಳಗಡೆ ಎಲ್ಲ ಬಂದು ಅದು ಮಾಡಕ್ಕೆ ಹೋದ ಕೂಡ ನಾನು ನಮ್ಮ ಯಜಮಾನ್ರಿಗೂ ನಮ್ಮ ಮಗಂಗೂ ಫೋನ್ ಮಾಡಿದೆ. ಫೋನ್ ಮಾಡಿದ ಕೂಡ ಅವ್ರು ಬಂದು ಕೂಡ ಏಕೇಕಿ ಒಳಗಡೆಯಿಂದ ಹೊಡೆದು ಗ್ಲಾಸ್ ಹೊಡೆದು ಅದು ಮಾಡಿ ಕೆಟ್ಟ ಶಬ್ದಗಳು ಮಾತಾಡಿ ಒಂದು 8-10 ಜನಗಳು, ಒಂದು 5-6-7 ಜನ ಗಂಡಸರು ಹೆಂಗಸರು ಎಲ್ಲ ಸೇರಿ ಫುಲ್ಲು ಗಲಾಟೆ ಮಾಡಿ ಮುಖಕ್ಕೆ ಇಲ್ಲೇ ಹೊಡೆದಿದ್ದು, ಇಲ್ಲೆಲ್ಲ ಇದೆ ಮುಖಕ್ಕೆ ಹೊಡೆದಿದ್ದು, ಮುಖಕ್ಕೆ ಕೆನ್ನೆಗೆಲ್ಲ ಬಾರಿಸಿ ಹೊಡೆದು ಮಾಡಿ ನನ್ನ ಮಗನ ಹಿಡ್ಕೊಂಡು ಅಲ್ಲಿ ಡೋರ್ ಅದ್ರ ಹತ್ರ ಹೊಡೆದು ಕಾಲು ಹಾಕ್ಬಿಟ್ಟು ಹೊಡೆದು ಆಮೇಲೆ ಇವ್ರು ನೋಡಿದ್ರು, ಇಬ್ಬರನ್ನು ಹೊಡಿತಿದ್ದಾರೆ. ಜನಗಳೆಲ್ಲ ಇದರ ಬಿಟ್ಟು ಯಾರು ಅದ್ ಮಾಡಕ್ ಹೋಗ್ತಾ ಇಲ್ಲ. ಹೊಟ್ಟೆಪಾಡಿಗೋಸ್ಕರ ಬೇರೆ ಬೇರೆ ಊರಿಂದ ಒಂದು ಕಾಂಡಿಮೆಂಟ್ಸು, ಬೇಕರಿ, ಸಣ್ಣ ಪುಟ್ಟ ಅಂಗಡಿ. ಆದರೆ ಈ ಪುಡಿ ರೌಡಿಗಳು ಯಾರಿರ್ತಾರೆ, ಕಿರಾತಕರು, ಇವ್ರಿಗೆ ಮನಸ್ಸು ಹೆಂಗೆ ಬರುತ್ತೆ ಅಂತ ಸರ್ ಪ್ರತಿನಿತ್ಯ ಬೆಂಗಳೂರಿನಲ್ಲಂತೂ ವರದಿ ಆಗ್ತಾ ಇದೆ ಈ ಬೇಕರಿಯ ಮಾಲೀಕರ ಮೇಲೆ ಆಗುವಂಥ ಹಲ್ಲೆಗಳು. ಸಾಲ ಕೊಡಿ ಇಲ್ಲದೆ ಇದ್ರೆ ನಾವು ಹಲ್ಲೆ ಮಾಡ್ತೀವಿ ಅಂತಬಿಟ್ಟು ನಮ್ಮ ಈ ಬೇಕರಿ ಸಮುದಾಯಗಳಿಗೆ ಸಣ್ಣ ಉದ್ಯಮಿಗಳಿವರಲ್ಲ, ಊರಿಂದ ಊರಿಗೆ ಬಂದಿರ್ತಾರೆ. ತಮ್ಮ ಬದುಕಿಗೋಸ್ಕರ ಒಂದು ಸಣ್ಣ ಉದ್ಯಮ ಶುರು ಮಾಡಿಕೊಂಡು ಬದುಕು ಕಟ್ಕೊಂಡಿರ್ತಾರೆ. ಅವತ್ತೇ ತರೋದು, ಅಲ್ಲೇ ಸೇಲ್ ಮಾಡೋದು. ತುಂಬ ಒಂಥರ ಸಣ್ಣ ಲೆಕ್ಕಾಚಾರದಲ್ಲಿ ಹೋಗ್ತಾ ಇರುತ್ತೆ, ಸಣ್ಣ ಆದಾಯ ಕೂಡ. ಒಂದು ಇಡೀ ಫ್ಯಾಮಿಲಿನ ಹೆಚ್ಕೊಂಡು ಅದೇನೋ ವ್ಯಾಪಾರ ಮಾಡ್ಕೊಂಡಿರುತ್ತೆ. ಈ ಪುಡಿ ರೌಡಿಗಳಂತ ಏನು ಕರೀತಾರಲ್ಲ, ಈ ಬೆಂಗಳೂರು ಸುತ್ತಮುತ್ತಲು ಇವರಿಗೊಂದು ಅಂಕುಶ ಹಾಕದೇ ಇದ್ದರೆ ಪ್ರತಿ ಬಾರಿ ಈ ರೀತಿ ಬೇಕರಿಗಳು ಅಥವಾ ಯಾವುದೋ ಒಂದು ಸಣ್ಣ ಸಣ್ಣ ಅಂಗಡಿಗಳು, ಹೋಟೆಲ್ಗಳ ಮೇಲ್ಗಡೆ ದಾಳಿ ಆದಾಗಲೆಲ್ಲ ಬೆಂಗಳೂರಲ್ಲಿ ಎಚ್ಚರ ಬರುವಂಥದ್ದು ಒಂದೇ, ಈ ಹಾವಳಿಯನ್ನು ತಪ್ಪಿಸಿ ಎಲ್ಲಾದರೂ ಒಂದು ಕಡೆ ಈ ರೀತಿ ಪ್ರಕರಣಗಳು ಆದಾಗ, ದಾಖಲಾದಾಗ. ಇವತ್ತು ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಮಂಜುನಾಥ ಕಾಂಡಿಮೆಂಟ್ಸ್ ಅಂತ ಏನೋ ಚಂದ್ರಶೇಖರ್ ಶೆಟ್ಟಿಗೆ ಇವತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಅರೆ, ದುಡ್ಡು ಕೇಳೋದೇ ತಪ್ಪ. ಐಟಮ್ಸ್ ಕೊಟ್ಟಿದ್ದಾರೆ, ದುಡ್ಡು ಸಾಲ ಕೊಡೋದಿತ್ತು, ಮತ್ತೆ ಬಂದು ಸಾಲ ಕೊಡು ಅಂತಂದ್ರೆ ಅವರು ಕೂಡ ಮತ್ತೆ ಅದು ಬಂಡವಾಳ ಹಾಕಬೇಕಲ್ವಾ. ಬರೋ 10 ರೂಪಾಯಿ ಲಾಭಕ್ಕೆ 100 ರೂಪಾಯಿ ಬಂಡವಾಳ ಹಾಕೊಂಡು ಕೂತಿರ್ತಾರೆ. ನೀನು 1000 ರೂಪಾಯಿ ತಗೊಂಡು ಹೋಗ್ಬಿಟ್ಟು ಕೊಟ್ಟಿಲ್ಲ ಅಂತಂದರೆ ಆತಾದರೂ ಎಲ್ಲಿಂದ ಇದು ಮಾಡಬೇಕು. ಇದು ವ್ಯಾಪಾರಸ್ಥರಿಗೆ ಆಮೇಲೆ ಈ ಗ್ರಾಹಕರಿಗೆ ಗೊತ್ತಾಗಬೇಕಾಗಿದೆ. ಅದರ ಮಧ್ಯದಲ್ಲಿ ಪುಡಿಗಳು ಬರ್ತಾವಲ್ಲ, ಏರಿಯಾದಲ್ಲಿ ಚಿಲ್ಟಾರಿಗಳು ಬಂದಿರ್ತಾವಲ್ಲ, ಇವ್ರುಗಳಿಗೆ ಅಲ್ಲಿ ಹಾವಳಿ ಎಬ್ಸೋದಕ್ಕೆ, ಹವಾ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಕೆಲವರು ಈ ಪ್ರಕರಣದಲ್ಲಿ ಯಾರ್ಯಾರು ಬಂದಿದ್ದಾರೋ ಅನ್ನೋದು ಇನ್ನೂ ನೋಡಬೇಕಾಗಿದೆ. ಆದರೆ ಬೆಂಗಳೂರು ಸುತ್ತಮುತ್ತಲು ಈ ಬೇಕರಿ ಮೇಲ್ಗಡೆ ಹಾವಳಿ ಇಡುವಂಥವ್ರನ್ನ ಅಥವಾ ಹೋಟೆಲ್ಗಳ ಮೇಲ್ಗಡೆ ಹಾವಳಿ ಇಡುವಂಥವ್ರನ್ನ, ಈ ಸಣ್ಣ ಸಣ್ಣ ಅಂಗಡಿಗಳ ಮೇಲ್ಗಡೆ ಹಾವಳಿ ಇಡುವಂಥವ್ರನ್ನ ತುಂಬ ಕಣ್ಗಾವಲಲ್ಲಿ ಇಡಬೇಕಾಗಿದೆ. ಕಾಕಿಯವರು ಹೋಗ್ಬಿಟ್ಟು ಬೇಕರಿಯವ್ರು ಏನೂ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ತಾವೇ ಏನಾದರೂ ಪ್ರಚೋದನೆ ಮಾಡಿದಿದ್ರೆ ಏನೂ ಮಾಡೋಕ್ಕಾಗಲ್ಲ. ನೀವೇ ರಕ್ಷಕರೇ ಭಕ್ಷಕರಾಗಿ ಕೂತ್ಕೊಂಡಿದ್ದಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಸುಮಾರು ಕಡೆ ನೋಡಿದ್ದೀನಿ, ಕಾಕಿಯವರೇ ಇದಕ್ಕೆಲ್ಲ ಒಂದು ಕುಮ್ಮಕ್ಕು ಕೊಟ್ಟಿರ್ತಾರೆ. ಅದನ್ನು ಮೊದಲು ಬಿಡಿ. ಇನ್ನೊಬ್ಬರ ಬದುಕಿದೆ ಅಲ್ಲಿ, ಇನ್ನೊಂದು ಕುಟುಂಬ ಇದೆ ಅಲ್ಲಿ. ಅವರ ಕುಟುಂಬಕ್ಕೆ ಇವತ್ತು ಅನ್ಯಾಯ ಆಗ್ತಾ ಇದ್ದಿದ್ರೆ ನಾಳೆ ನಿಮ್ಮ ಕುಟುಂಬಕ್ಕೆ ಅನ್ಯಾಯ ಆಗುತ್ತೆ. ಇವತ್ತು ಈ ಪುಡಿಯನ್ನು ನೀವು ಬೆಳೆಯೋದಕ್ಕೆ ಬಿಟ್ಟುಬಿಟ್ರೆ, ಮೊನ್ನೆ ಯಾವನೊಬ್ಬ ಈ ಸುತ್ತಮುತ್ತಲು ಇರುವಂಥ ಒಬ್ಬ ಪುಡಿ ಯಾರನ್ನೋ ಕಿಡ್ನಾಪ್ ಮಾಡಿ ಬೈರ್ತಿ ಸುರೇಶ್ ಅಂತ ಅವ್ರನ್ನ ಹೆಸರು ಹೇಳ್ಕೊಂಡಿದ್ದಾರೆ. ಹಾಗೆ ಈ ಪುಡಿಗಳನ್ನು ಹಾವಳಿ ಮಾಡಿದಾಗ ತಗೊಂಡೋಗಿ ಏನು ಮುರಿಬೇಕು ಮುರಿದು ಮುದ್ದೆ ಮನೆ ಕಳಿಸಿಲ್ಲ ಅಂತಂದರೆ ಈ ರೀತಿಯ ಪ್ರಕರಣಗಳು ಹೆಚ್ಚುತ್ತಾನೆ ಹೋಗುತ್ತೆ. ಇವರ ಹಾವಳಿ ತಡೆಯೋದಕ್ಕೆ ಯಾರೂ ಇರೋದಿಲ್ಲ. ಪೊಲೀಸ್ ಅವರು ಹದ್ದಿನ ಕಣ್ಣಿಡಿ, CCTV ಫುಟೇಜ್ ದಾಖಲೆ ಇರುತ್ತೆ, ತಗೊಂಡೋಗಿ ಆಮೇಲೆ ಇವರ ಬೇಕರಿಯವರು ಕೂಡ ಸಂಘಟನೆ ಮಾಡ್ಕೊಂಡಿದ್ದಾರೆ. ಆ ಸಂಘಟನೆಯ ಮೂಲಕ ಈ ಇಂಥ ಪ್ರಕರಣಗಳು ಎಲ್ಲೆಲ್ಲಾಗಿದ್ದಾವೋ ಎಲ್ಲವನ್ನೂ ಸೇರಿಸಿ
ಒಂದು ನ್ಯಾಯಾಲಯದಲ್ಲಿ ಮೊರೆ ಹೋಗುವಂಥ ಪ್ರಯತ್ನ ಮಾಡ್ಬೋದು. ನ್ಯಾಯಾಲಯ ಇದಕ್ಕೆ ಸರಿಯಾದ ಒಂದು ಕ್ರಮ ತಗೊಂಡು ಬರುತ್ತೆ. ಪೊಲೀಸ್ ಠಾಣೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹ ಮಾಡ್ಬೋದು. ತುಂಬ ಒಂದು ಸೂಕ್ತವಾದ ಪರಿಹಾರ ಕೇಳ್ಬೋದು ಈ ನಿಟ್ಟಲ್ಲಿ. ಈ ಪುಡಿಗಳ ಹಾವಳಿಯ ಅಥವಾ ಈ ಅಟ್ಟಹಾಸಕ್ಕೆ ನೀವೇನಾದರೂ ಇತಿಶ್ರೀ ಹಾಡದೆ ಹೋದರೆ ಇವತ್ತು ಇವರಿಗಾದ ಪರಿಸ್ಥಿತಿ ಬೆಂಗಳೂರಿನ ಉದ್ದಗಲಕ್ಕೂ ಈ ಹೋಟೆಲ್ಗಳು, ಸಣ್ಣ ಸಣ್ಣ ಬೇಕರಿಗಳು ಇವರೆಲ್ಲರಿಗೂ ಆಗುತ್ತೆ. ದಯಮಾಡಿ ನೀವು ಇವತ್ತು ಆಗೋಯ್ತು, ಅವ್ನು ಯಾರೋ ಕಾಂಪ್ರಮೈಸಿಗೆ ಬಂದ ಅಂದ ತಕ್ಷಣಕ್ಕೆ, ಇವತ್ತು ಸಾಯಂಕಾಲನೇ ಕಾಂಪ್ರಮೈಸಿಗೆ ಬಂದ್ಬಿಡ್ತಾನೆ ಯಾರ್ದಾರ್ದು ಹೇಳಿದ ತಕ್ಷಣಕ್ಕೆ, ಈ ಏರಿಯಾದವರು ಯಾರೋ ಪುಡಿಗಳು ಇವ್ರನ್ನ ವಹಿಸ್ಕೊಂಡು ಬರೋದೇ, ನಮ್ಮ ಹುಡುಗ ಬಿಡ್ರಿ ಏನೂ ಆಗಲ್ಲ ನಾವಿದ್ದೀವಿ, ಯಾವುದೋ ಸಣ್ಣ ಪ್ರಮಾಣದಲ್ಲಿ ಒಂದು ಸೆಟಲ್ಮೆಂಟ್ ಆಗೋಗ್ಬಿಡುತ್ತೆ. ನಾನು ಎಷ್ಟೋ ಕಡೆ ಹೋದಾಗ ಆಗಿತ್ತಿದ್ದು, ನಾವು ಹೋಗಿ ಸದ್ದು ಮಾಡೋಕೆ ಹೋಗ್ತೀವಿ, ಸುದ್ದಿ ಮಾಡೋಕೆ ಹೋಗ್ತೀವಿ, ಸಂಜೆ ಅಷ್ಟೊತ್ತಿಗೆ ಇವ್ರು ಬದಲಾಗಿರ್ತಾರೆ. ಎಷ್ಟೋ ಕಡೆ ಕೇಸನ್ನು ನಾವೇ ಕೊಡಿಸಿದ್ದೀವಿ, ಅವರೇ ಹೋಗ್ಬಿಟ್ಟು ವಾಪಸ್ ತಗೊಂಬಂತಾರೆ. ಅವರು ತಪ್ಪು ಅಲ್ಲ, ನಾಳೆ ಮತ್ತೆ ಬೆಳಿಗ್ಗೆ ಆದ್ರೆ ಅಲ್ಲೇ ವ್ಯಾಪಾರ ಮಾಡಬೇಕು ಅನ್ನುವಂಥ ಒಂದು ಭಯ ಬೀಳಬೇಡಿ. ಇದು ಆ ಥರ ಅವರ ಜಾಗಗಳಲ್ಲ. ಬೆಂಗಳೂರು ನಿಮಗೆ ವ್ಯಾಪಾರಕ್ಕೋಸ್ಕರ ನೀವು ಬಾಡಿಗೆ ಕಟ್ತೀರಿ. ಯಾವುದೇ ಪುಡಿಗೂ ಏನೂ ಮಾಡೋಕ್ಕಾಗಲ್ಲ. ಕಾಕಿ ಕಣ್ಗಾವಲಲ್ಲಿ ಏನೇನು ನಡಿಬೇಕು ಅದನ್ನು ಮಾಡಿಸಿ, ನಿಜವಾಗ್ಲೂ ಕಾನೂನು ರೀತಿಯಲ್ಲಿ ಹೋಗಿ ಇಂಥವ್ರಿಗೆ ಒಬ್ಬರಿಗೆ ಶಿಕ್ಷೆ ಕೊಡಿಸಿ ನೀವು, ನಾಳೆ ಅದು 100 ಜನಕ್ಕೆ ಮಾದರಿಯಾಗುತ್ತೆ. ಯಾರು ಈ ರೀತಿ ಕ್ರಮಕ್ಕೆ ಬರೋದಿಲ್ಲ, ಕೃತ್ಯಕ್ಕೆ ಕೈ ಹಾಕೋದಿಲ್ಲ. ಹಂಗಾಗ್ಲಿ. ಸೊ ಇಂಥ ಘಟನೆಯಿಂದ ರಾಜ್ಯ ಸರ್ಕಾರವು ಕೂಡ ಇನ್ನಷ್ಟು ಅಲರ್ಟ್ ಆಗಲಿ ಅನ್ನೋದು ನಮ್ಮ ಆಶೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.